ರಾಜ್ಯದಲ್ಲಿ 75ನೇ ಗಣರಾಜ್ಯೋತ್ಸವ ಸಂಭ್ರಮ ಸಡಗರ ಮನೆ ಮಾಡಿದೆ. ರಾಜ್ಯಾದ್ಯಂತ ರಾರಾಜಿಸ್ತಾ ಇದೆ ತ್ರಿವರ್ಣ ಧ್ವಜ. ಬೆಳಗಾವಿಯಲ್ಲಿ 90 ಅಡಿ ಉದ್ದದ ಧ್ವಜಾರೋಹಣನ ನೆರವೇರಿಸಲಾಯಿತು. ಕೋಲಾರ, ಮಂಗಳೂರಿನಲ್ಲೂ ಕೂಡ ಸಂಭ್ರಮ ಸಡಗರ ಅಷ್ಟೇ ಮನೆ ಮಾಡಿರುವಂಥದ್ದು. 1950 ಜನವರಿ 26ರಂದು ಗಣರಾಜ್ಯೋತ್ಸವ ಆಗಿರುವಂಥದ್ದು. ಈ ಸಂಭ್ರಮ ಸಡಗರ ರಾಜ್ಯದ ಎಲ್ಲ ಕಡೆ, ದೇಶದ ಎಲ್ಲ ಕಡೆ ಅಷ್ಟೇ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗಿರುವಂಥದ್ದು. ಬೆಳಗಾವಿಯಲ್ಲಿ ನೋಡಿ 90 ಅಡಿ ಉದ್ದದ ಧ್ವಜಾರೋಹಣವನ್ನ ಮಾಡಲಾಯಿತು. ಕೋಲಾರ, ಮಂಗಳೂರು, ಉಡುಪಿ, ಬೆಂಗಳೂರು ಎಲ್ಲ ಕಡೆ, ರಾಜ್ಯದ ವಿವಿಧ ಕಡೆ ಅಷ್ಟೇ ಅದ್ಧೂರಿಯಾಗಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ಹಾಗೆ ನವದೆಹಲಿಯಲ್ಲೂ ಕೂಡ ಗಣರಾಜ್ಯೋತ್ಸವ ಸಂಭ್ರಮ ಸಡಗರ ಮನೆ ಮಾಡಿರುವಂಥದ್ದು. ವಿದೇಶಿ ಗಣ್ಯರ ಆಗಮನ ಕೂಡ ಆಗಿರುವಂಥದ್ದು. ರಿಪಬ್ಲಿಕ್ ಕನ್ನಡ ಇವತ್ತು ರಿಪಬ್ಲಿಕ್ ಡೇ ದಿವಸ ರಾಜ್ಯದ ಎಲ್ಲ ಕಡೆಯಲ್ಲೂ ಯಾವ ರೀತಿಯಾಗಿ ಸಂಭ್ರಮ ಇದೆ, ಗಣರಾಜ್ಯೋತ್ಸವವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಿದ್ದಾರೆ, ಕಂಪ್ಲೀಟ್ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು. ಬೆಂಗಳೂರು, ಬೆಳಗಾವಿ ಅದೇ ನೋಡಿ 90 ಅಡಿ ಉದ್ದದ ಧ್ವಜಾರೋಹಣ ನೆರವೇರಿಸಿರುವಂಥದ್ದು. ಹಾಗೆ ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಗದಗ, ಹುಬ್ಬಳ್ಳಿ, ಹಾವೇರಿ, ಕಲಬುರಗಿಯಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಕೋಲಾರ ಇರಬಹುದು, ಕಾರವಾರ, ತುಮಕೂರು, ವಿಜಯನಗರ, ಯಾದಗಿರಿ, ಹಾಗೆ ಉಡುಪಿಯಲ್ಲೂ ಕೂಡ ಅಷ್ಟೇ ಸಂಭ್ರಮ ಸಡಗರ ಮನೆ ಮಾಡಿರುವಂಥದ್ದು. ನೋಡಿ, ದಾವಣಗೆರೆಯಲ್ಲೂ ಕೂಡ ಯಾವ ರೀತಿಯಾಗಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಬಳ್ಳಾರಿಯಲ್ಲೂ ಕೂಡ ತುಂಬಿ ತುಳುಕ್ತಾ ಇದೆ. ಜನರು ಅಷ್ಟೇ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ, ಅಷ್ಟೇ ಭಾಗ್ಯ ಆಗ್ತಾ ಇರುವಂಥದ್ದು. ಚಿಕ್ಕಮಗಳೂರಲ್ಲೂ ಕೂಡ ಗಣರಾಜ್ಯೋತ್ಸವ ಆಚರಣೆಯನ್ನ ಯಾವ ರೀತಿಯಾಗಿ ಸಂಭ್ರಮ ಸಡಗರ ಚಿಕ್ಕ ಮಕ್ಕಳೆಲ್ಲ ಕೂಡ ಪಾಲ್ಗೊಂಡು ಯಾವ ರೀತಿಯಾಗಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ರು ನೋಡಿ. ಧಾರವಾಡದಲ್ಲೂ ಕೂಡ ಅಷ್ಟೇ. ಮಂಗಳೂರು, ಮಂಡ್ಯ, ಮಡಿಕೇರಿ, ಹಾಸನ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಎಲ್ಲ ಕಡೆಯಲ್ಲೂ ಕೂಡ ಗಣರಾಜ್ಯೋತ್ಸವ ಸಂಭ್ರಮ. ಇವತ್ತು ರಿಪಬ್ಲಿಕ್ ಡೇ, ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಅಷ್ಟೇ ಸಡಗರ ಸಂಭ್ರಮ ಇರುವಂಥದ್ದು. ಗಣರಾಜ್ಯೋತ್ಸವ ಯಾವ ರೀತಿಯಾಗಿ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ ಯಾಕಂತ ಹೇಳಿದ್ರೆ 1950 ಜನವರಿ 26ರಂದು ಭಾರತದ ಸಂವಿಧಾನ ಆಗಿರುವಂಥದ್ದು, ಅಂದರೆ ಸಂವಿಧಾನ ಜಾರಿಗೆ ಬಂದಿರುವಂಥದ್ದು. ನಮ್ಮ ದೇಶದ ಗಣರಾಜ್ಯದ ನೆನಪಿನಲ್ಲಿ ಈ ದಿನವನ್ನು ಪ್ರತಿ ವರ್ಷ ಜನವರಿ 26ರಂದು ಆಚರಣೆ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ದೆಹಲಿಗೆ ವಿವಿಧ ಗಣ್ಯರು ಕೂಡ ಆಗಮಿಸಿ ಆ ಫ್ಲಾಗ್ ಹೋಸ್ಟ್ ಮಾಡುವಂಥದ್ದು, ಆ ದೃಶ್ಯವೇ ಒಂಥರ ಮನಮೋಹಕವಾಗಿರುವಂಥದ್ದು. ನೋಡಿ, ಬೆಂಗಳೂರಲ್ಲೂ ಕೂಡ ಯಾವ ರೀತಿಯಾಗಿ ಸಂಭ್ರಮ. ರಾಜ್ಯಪಾಲರಾದಂಥ ತಾವರ್ ಚಂದ್ ಗೆಹ್ಲೋಟ್ ಅವರು ಬೆಂಗಳೂರಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ರು. ಬೆಳಗಾವಿಯಲ್ಲಿ ವಿವಿಧ ಗಣ್ಯರು, ಹಾಗೆ ಸಚಿವರು, ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಫ್ಲಾಗ್ ಹೋಸ್ಟ್ ಮಾಡುವುದರ ಮುಖಾಂತರ ರಾಜ್ಯದೆಲ್ಲೆಡೆ ಇವತ್ತು ತ್ರಿವರ್ಣ ಧ್ವಜ ರಾರಾಜಿಸಿರುವಂಥದ್ದು. 75ನೇ ಗಣರಾಜ್ಯೋತ್ಸವದ ಸಂಭ್ರಮ ಸಡಗರ ಮುಗಿಲು ಮುಟ್ಟಿದೆ. ನೋಡಿ, ಇದ್ರ ಜೊತೆಗೆ ಇವತ್ತು ಗಣರಾಜ್ಯೋತ್ಸವ ಪರೇಡ್ ವೇಳೆ ಭದ್ರತಾ ವೈಫಲ್ಯ ಕೂಡ ಕಾಣಿಸ್ಕೊಂತು. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಗ್ರೌಂಡ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಬೈಕ್ ಕಸರತ್ತು ವೇಳೆ ಗ್ರೌಂಡ್ ಮಧ್ಯೆ ಓಡಿ ಹೋದ ಒಬ್ಬ ವ್ಯಕ್ತಿ ಭದ್ರತೆಯನ್ನ ಧಿಕ್ಕರಿಸಿ ಸಿಎಂ ಬಳಿ ಹೋಗಲು ಪ್ರಯತ್ನ ಪಟ್ಟಿದ್ದಾನೆ. ತಾನು ತಂದಿರುವಂತಹ ಕರಪತ್ರವನ್ನ ಪ್ರದರ್ಶನ ಮಾಡಲು ಈ ವ್ಯಕ್ತಿಯಿಂದ ಯತ್ನ ಆಗಿರುವಂಥದ್ದು. ಮೈದಾನದ ಮಧ್ಯಭಾಗಕ್ಕೆ ಹೋಗಲು ಯತ್ನಿಸಿದ್ದಾನೆ ಈ ಯುವಕನನ್ನ ಪೊಲೀಸರು ಕೂಡ ತಡೆದಿದ್ದಾರೆ. ನೋಡಿ, ಆ ಕರಪತ್ರದಲ್ಲಿ ಏನಿತ್ತೋ ಗೊತ್ತಿಲ್ಲ, ಆ ಕರಪತ್ರವನ್ನ ಸಿಎಂಗೆ ಕೊಡುವಂತ ನಿಟ್ಟಿನಲ್ಲಿ ಗ್ರೌಂಡ್ ಮಧ್ಯೆ ಓಡೋಗಿದ್ದಾನೆ. ನೋಡಿ, ಬೈಕ್ ರ್ಯಾಲಿ ಆಗ್ತಾ ಇದೆ.